ರೈತರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸಬೇಕು ಅಂತ ಒತ್ತಾಯಿಸಿ ತುರುವೇಕೆರೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು. ಪ್ರತಿಭಟನೆ ವೇಳೆ ನಮ್ಮ ನೀರು ನಮ್ಮ ಹಕ್ಕು ಎಂಬ ಘೋಷಣೆಗಳನ್ನು ಕೂಗಿದ ಕಾರ್ಯಕರ್ತರು ರೈತರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರು. ಅಲ್ಲದೆ ತುಮಕೂರು ಜಿಲ್ಲೆ ಹಾಗೂ ತುರುವೇಕೆರೆ ಕ್ಷೇತ್ರದ ಎಲ್ಲ ಕೆರೆ ಕಟ್ಟೆಗಳನ್ನು ಹೇಮಾವತಿ ನಾಲೆಗಳಿಂದ ತುರ್ತಾಗಿ ನೀರು ಹರಿಸಬೇಕು ಅಂತ ಒತ್ತಾಯಿಸಿದರು. ಇನ್ನು ತುರುವೇಕೆರೆ ಶಾಸಕ ಎಂ.ಟಿ. ಕೃಷ್ಣಪ್ಪ, ಮಾಜಿ ಶಾಸಕ ಎಂ.ಡಿ. ಲಕ್ಷ್ಮೀನಾರಾಯಣ್ ಸೇರಿ ಎರಡೂ ಪಕ್ಷಗಳ ನಾಯಕರು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವೀಕ್ಷಕರೇ, ನೀರಿನ ಸಮಸ್ಯೆಗಾಗಿ ಪ್ರತಿಭಟನೆ ಆಗಿದೆ. ರೈತರ ಸಮಸ್ಯೆಗಳು ಬಹಳಷ್ಟಿದ್ದಾವೆ. ನೀರು ಬೇಕೇ ಬೇಕು ಅವರಿಗೆ. ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಎರಡೂ ಪಕ್ಷದ ನಾಯಕರು ಕೂಡ ಇದ್ದರು. ನಮ್ಮ ನೀರು ನಮ್ಮ ಹಕ್ಕು ಎಂಬ ಘೋಷಣೆಗಳನ್ನು ಕೂಗುತ್ತಾ ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ತಕ್ಷಣ ಸಮಸ್ಯೆಗೆ ಸ್ಪಂದಿಸಬೇಕು ಸರ್ಕಾರ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಗ್ರಹಿಸಿದ್ದಾರೆ. ಇನ್ನು ನೀರುಗಳನ್ನು ಬೇಗ ಬಿಡಬೇಕು, ಹೇಮಾವತಿ ನಾಲೆಯಿಂದ ತುರ್ತಾಗಿ ನೀರು ಬಿಡಬೇಕು ಅಂತ ಹೇಳಿ ಒತ್ತಾಯಿಸಿ ತುರುವೇಕೆರೆ ಶಾಸಕ ಎಂ.ಟಿ. ಕೃಷ್ಣಪ್ಪ, ಮಾಜಿ ಶಾಸಕ ಎಂ.ಡಿ. ಲಕ್ಷ್ಮೀನಾರಾಯಣ್ ಸೇರಿ ಎರಡೂ ಪಕ್ಷದ ನಾಯಕರು ಕೂಡ ಆಗ್ರಹಿಸಿದ್ದಾರೆ. ಕೆರೆಗಳಿಗೆ ಬಿಡಬೇಕು, ಯಾಕೆಂದರೆ ಬರಗಾಲ ರಾಜ್ಯದಲ್ಲಿ ಎಲ್ಲ ಕೆರೆಗಳು ಡ್ರೈ ಆಗಿದೆ. ICIC ಮೀಟಿಂಗ್ ಕರಿತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದ ವಿಚಾರ. ಈ ವಾರ ಏನಾದರೂ ಶುಕ್ರವಾರದೊಳಗೆ 8 ನೀರು ಬಿಡ್ತಿದ್ರೆ ಇಡೀ ಜಿಲ್ಲಾದ್ಯಂತ ಉಗ್ರ ಸ್ವರೂಪಕ್ಕೆ ಹೋಗುತ್ತೆ ಹೋರಾಟ. ಮತ್ತು ಏನು ನಮ್ಮ ಜಿಲ್ಲೆಯಲ್ಲಿರುವಂಥ ಕಾಂಗ್ರೆಸ್ ಶಾಸಕರಿಗೆ ಎಚ್ಚರಿಕೆ ಇದೆ. ಏಕೆಂದರೆ ಎಲ್ಲರೂ ಬಾಯಿಗೆ ಅದೇನು ಬೆಲ್ಲ ಹಾಕೊಂಡವರೋ ಕಡುಬು ಕಚ್ಕೊಂಡವರೋ ಗೊತ್ತಿಲ್ಲ. ನನಗೆ ಮಂತ್ರಿ ಕೊಡ್ತಾರೇನು ಅಂತ ನಾನು ಮಾತಾಡೋದು ಬೇಡ, ನನಗೆ ಕೊಡ್ತಾರೇನು ಅಂತ ನಾನು ಮಾತಾಡೋದು ಬೇಡ. ಇನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಉಪಮುಖ್ಯಮಂತ್ರಿಗಳು ಬೇರೆ ಅಂತ ಒಂದು ಬಿರುದು ಬೇರೆ ಕೊಡ್ತಾರೆ. ನಮ್ಮ ಜಿಲ್ಲಾ ಹಿತದೃಷ್ಟಿ ಬರ್ತು ಅವ್ರ ಸ್ವಾರ್ಥಕ್ಕೆ ನಾನು ಮಂತ್ರಿ ಆಗಿನಿಂದ ಜಿಲ್ಲಾ ಹಿತದೃಷ್ಟಿನೇ ಬರ್ತಾರೆ. ಸರ್ಕಾರ ಆಲ್ರೆಡಿ ನಾವು 50% ದುಡ್ಡು ರಿಲೀಸ್ ಮಾಡಿಬಿಟ್ಟಿದ್ದೀವಿ. ಎಕ್ಸ್ಪ್ರೆಸ್ ಕೆನಾಲ್ಗೆ ಪೈಪ್ ಮಾಫಿಯಾಗಿ ಒಳಗಾಗಿ ಯಾರೋ ಕೋತಿ ತಿಂದು ಮೇಕೆ ಬಾಯಿ ಒರೆಸ್ತು ಅನ್ನಂಗೆ ಪರಮೇಶ್ವರ್ ಅವ್ರನ್ನ ಮುಂದಕ್ಕೆ ಬಿಟ್ಟಿದ್ದಾರೆ. ಇದು 100 ಕೋಟಿ ಕಿಕ್ ಬ್ಯಾಕ್ ಕಾರ್ಯಕ್ರಮ. ಎಕ್ಸ್ಪ್ರೆಸ್ ಕೆನಾಲ್ನ ನಾವು ಆಗಕ್ಕೆ ಬಿಡಲ್ಲ, ಮಾರಣ ಹೋಮ ಆಗ್ತಾಯಿದೆ. ನಾವು ಎಲ್ಲರೂ ನೀರಾವರಿ ಹೋರಾಟ ಸಮಿತಿ